ಅದ್ರೇನು ಮಾಡೋದು? ನಿಮ್ಮನ್ನ ನನ್ನ ಹೆಂಡತಿ ಒಪ್ಕೊಳಕ್ಕಾಗ್ತಿಲ್ವೇ? ನಿಮ್ಮ ಹೆಂಡತಿ ಆದರೂ ನಿಮ್ಮ ಜೋಡಿ ಆಗಕ್ಕಾಗ್ತಿಲ್ವೇ? ಬೇಜಾರು ಮಾಡ್ಕೋಬೇಡಿ. ಕೊನೆವರೆಗೂ ಇಬ್ರು ಒಳ್ಳೆ ಫ್ರೆಂಡ್ಸ್ ಆಗಿರೋಣ. ಫ್ರೆಂಡ್ಸಾ? ಅಂದರೆ ಯಾವ ಥರ? ನೀವು ನನ್ನಿಂದ ದೂರ ಆದಮೇಲೂ ನನ್ನ ಜೊತೆ ಟಚ್ಚಲ್ಲಿರಿ. ಫೋನ್ ಮಾಡ್ತೀರಿ, ಏನೇ ಕಷ್ಟ ಇದ್ರೂ ಹೇಳ್ಕೊಳ್ಳಿ. ಎಂಥ ಸಹಾಯ ನನ್ನ ಕೈಲಾಗೋದು ನಾನು ಮಾಡ್ತೀನಿ. ಹಾಗಂದ್ರೆ ನನ್ನನ್ನು ಬಿಟ್ಟು ನೀವು ಆರಾಮಾಗಿರ್ತೀರಾ ಅಂತ ಆಯಿತು. ಇಲ್ಲಪ್ಪ, ಇಲ್ಲ. ನಂಗೂ ನಿಮ್ಗೆ ಬಿಟ್ಟಿರೋ ತುಂಬ ಬೇಜಾರು ರೀ. ಅದ್ರೇನು ಮಾಡೋದು? ಕೊಡೋದಿಷ್ಟೇ. ಯಾರನ್ನಾದರೂ ದೂರ ಮಾಡಬೇಕು ಅಂದರೆ ಅವ್ರನ್ನ ಹತ್ರ ಯಾಕೆ ಸೇರಿಸ್ತೀಯ? ಇದು ನಿಜವಾದ ಮಾತು ಅಂದರೆ ಸೂಪರ್ ಕೇಳ್ರಿ. ಬಟ್ ನಂಗೆ ನಂಬಿಕೆ ಇದೆ, ನೀವು ಎಲ್ಲೇ ಹೋದರೂ ನನ್ನಿಂದ ಎಷ್ಟೇ ದೂರ ಆದರೂ ನೀವು ಮತ್ತೆ ಬರ್ತೀರಾ, ನನ್ನ ಜೊತೆ ಫ್ರೆಂಡ್ ಆಗಿರ್ತೀರ. ನೀವೇನಂತೀರಾ? ಕೋಪದಲ್ಲಿ ಹೋಗೋರು ಮತ್ತೆ ವಾಪಸ್ ಬರ್ಬೋದು, ಆದರೆ ಮನಸ್ಸಲ್ಲಿ ನೋವಿಟ್ಟು ನಗ್ತಾ ಹೋದವರು ಮತ್ತೆ ವಾಪಸ್ ಬರಲ್ಲ. ಯಾಕೋ ತುಂಬ ಫಿಲಾಸಫಿ ಹೊಡಿತಾ ಇದ್ದೀರಾ. ಏನಾಯ್ತು? ಬೇಡ ಅಂದವ್ರಿಗೆ ವಾರ ಆಗೋ ಬದಲು ಬೇಕು ಅಂದವ್ರಿಗೆ ಬೆಳಕಾಗಬೇಕು. ಎಲ್ಲ ನಮ್ಮವರೇ ಅಂತ ಅನ್ಕೊಳ್ಳೋದು ಭ್ರಮೆ. ಎಲ್ಲ ನಾನೇ ಅನ್ನೋದು ಸ್ವಾರ್ಥ. ನಿನಗಾಗಿ ನೀನು ಅನ್ನೋದು ಮಾತ್ರ ಸತ್ಯ. ಯಾರಿಂದನೂ ಏನನ್ನು ಬಯಸದೇ ಇರೋದೇ ಒಳ್ಳೇದು.